ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಹಾಗೆ ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ಸುದೀಪ್ ಅವರ ಹೊಸ ಚಿತ್ರವೊಂದು ಈಗ ಚಿತ್ರದ ಮಂದಿರದಲ್ಲಿದೆ. ಅದರ ಹೆಸರು ಮಾತು. ಸುದೀಪ್ ಈ ನಾಡು ಕಂಡ ಭಾಳ ಸೂಕ್ಷ್ಮ ಸಂವೇದನೆಯ ನಟ ಅನ್ನೋದನ್ನು ಪದೇ ಪದೇ ಪ್ರೂವ್ ಮಾಡಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಸುದೀಪ್ ಅವರು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ನಟನೆ ಮಾಡಿ ಬಂದಿದ್ದಾರೆ. ಬರೀ ಕೇವಲ ಸೂಕ್ಷ್ಮತೆ ಅಷ್ಟೇ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಸೂಕ್ತ ನಟ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಅವ್ರಿಗೆ ಇರ್ತಕ್ಕಂಥ ಆಲಂಗಟ್ಟಮೆ ಬೇರೆ. ಆದರೆ ಇನ್ನೊಂದು ಕಡೆ ಸುದೀಪ್ ಅವರ ಸಿನಿಮಾ ಬಂತು ಅಂತಂದರೆ ವಿವಾದ ಬುಗುಲು ಹೇಳ್ತು ಅಂತಲೇ ಅರ್ಥ. ಯಾಕೆ ಸುದೀಪ್ ಅವ್ರ ಸುತ್ತ ಈ ರೀತಿ ವಿವಾದಗಳು ಬುಗುಲು ಹೇಳ್ತವೆ? ಸುದೀಪ್ ವರ್ಸಸ್ ದರ್ಶನ್ ಇವರಿಬ್ಬರ ಅಭಿಮಾನಿಗಳ ಪಾಲಿಗೆ ಯಾವುದಾದ್ರೂ ಸಿನಿಮಾ ಬಂತು ಅಂತಂದರೆ ಒಂದು ಯುದ್ಧ ಶುರುವಾಯಿತು. ಒಂದು ಕಾಲದಲ್ಲಿ ಬೇರೆ ಥರದ್ದೇ ಒಂದು ಫ್ಯಾನ್ ವಾರ್ ಇತ್ತಲ್ಲ, ಆ ರೀತಿ ನಿಜಕ್ಕೂ ಕೂಡ ಆ ರೀತಿ ಫ್ಯಾನ್ ವಾರ್ ಇದೆಯಾ? ಗ್ರೂಟ್ ಲೆವೆಲಲ್ಲಿ ನೋಡೋದಾದರೆ, ಥಿಯೇಟ್ರ್ ಹತ್ರ ಹೋಗಿ ನೋಡೋದಾದರೆ, ಅವರ ಅಭಿಮಾನಿಗಳನ್ನು ನೋಡೋದಾದರೆ ಖಂಡಿತವಾಗಿಯೂ ಕೂಡ ಅಭಿಮಾನಿಗಳಲ್ಲಿ ಒಂದು ರೀತಿಯ ಒರಳಿನ ಬೇಗುದಿ ಇದ್ದೇ ಇದೆ. ಅದು ಯಾವ ಕಾರಣಕ್ಕಾಯಿತು ಅದು ಗೊತ್ತಿಲ್ಲ. ಏಕಕಾಲಕ್ಕೆ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದಂಥ ಪ್ರತಿಭಾವಂತ ನಟರು ಸುದೀಪ್ ಮತ್ತು ದರ್ಶನ್ ಇಬ್ಬರು ಕೂಡ. ದರ್ಶನ್ ಅವ್ರ ಬಗ್ಗೆ ಸುದೀಪ್ ಮಾತಾಡಿದ್ರ ಏನು ಅಂತ ಮಾತಾಡಿದ್ರು? ಯಾಕೆ ಸುದೀಪ್ ಅವ್ರ ವಿರುದ್ಧ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದು ಪ್ರೆಸ್ ಮೀಟ್ ಮಾಡಿದ್ರು ಅಥವಾ ಒಂದು ವೇದಿಕೆ ಮೇಲೆ ಮಾತಾಡಿದ್ರು? ಇನ್ನೊಂದು ಕಡೆ ನಿಜಕ್ಕೂ ಸುದೀಪ್ ಅವರು ದರ್ಶನ್ ಅವ್ರ ಬಗ್ಗೆನೇ ಮಾತಾಡಿದ್ದ. ಇನ್ನೊಂದು ಕಡೆ ವಿಜಯಲಕ್ಷ್ಮಿ ಅವರು ನಿಜಕ್ಕೂ ಸುದೀಪ್ ಅವ್ರ ಕುರಿತಾಗೆ ಮಾತಾಡಿದ್ದ. ಇಬ್ಬರು ಹೇಳಿಕೆಗಳನ್ನು ನೋಡಿದ್ರೆ ಇಬ್ಬರು ಕೂಡ ಮೇಲ್ನೋಟಕ್ಕೆ ಯಾರ ಹೆಸರನ್ನು ಕೂಡ ತಗೊಂಡಿಲ್ಲ. ಒಬ್ಬರು ಬಯಸ್ಡಾಗಿ ಮಾತಾಡಿದ್ದಾರೆ, ಇನ್ನೊಬ್ಬರು ಕೂಡ ಬಯಸ್ಡಾಗಿ ಮಾತಾಡಿದ್ದಾರೆ. ಅದ್ರ ಕುರಿತಾಗಿ ಸುದೀಪ್ ಅವ್ರು ಹೇಳಿದ್ದಾರೆ ಅಂತಾರೆ, ನಾನು 25ನೇ ತಾರೀಕಿನಿಂದ ಯುದ್ಧ ಶುರುವಾಗುತ್ತೆ, ಪಡೆಗಳು ನಂದು ಕೂಡ ಪಡೆ ಇದೆ ಅನ್ನೋ ರೀತಿ ಹುಬ್ಳಿಲಿ ಮಾತಾಡೋದಲ್ಲ. 25ನೇ ತಾರೀಕಿಂದ ಏನು ಯುದ್ಧ ಅದು? ಅವರ ಪ್ರಕಾರ 25ನೇ ತಾರೀಕಿಂದ ಏನು ಅಂತಂದರೆ 25ನೇ ತಾರೀಕಿಗೆ ಅವರ ಸಿನಿಮಾದ ಪೈರಸಿ ಕಾಪಿ ರಿಲೀಸ್ ಆಗುತ್ತೆ. 10,000 20,000 ಪೈರಸಿ ಚಿತ್ರರಂಗ ಕಾಡ್ತಕ್ಕಂಥ ಭಾಳ ದೊಡ್ಡ ಕಾಯಿಲೆ. ಸಿನಿಮಾ ಬರೋಕ್ಕಿಂತ ಮುಂಚೆನೇ ಹಲವಾರು ಮೊಬೈಲ್ಗಳಲ್ಲಿ ಹಲವಾರು ಡಿವೈಸ್ಗಳಲ್ಲಿ ಸಿನಿಮಾಗಳಾಗ್ಲಿಕ್ಕೆ ಬಂದಾಗಿರುತ್ತೆ. ಅದು ಹೆಂಗೆ ಬರುತ್ತೆ? ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಸಿನಿಮಾ ತೆಗಿಯೋಂಥ ಚಿತ್ರರಂಗರಿಗೆ ಭಾಳ ದೊಡ್ಡ ತಲೆನೋವು ಅಂತಂದರೆ ಈ ಪೈರಸಿ. ಅದ್ರ ಕುರಿತಾಗಿ ನಾನು ಮಾತಾಡಿದ್ದು, ನಾನು ಬೇರೆ ಯಾವ ನಟರ ಕುರಿತಾಗಿ, ಯಾವ ಸಂಸ್ಥೆಯ ಕುರಿತಾಗಿ, ಯಾವ ಬೇರೆ ಸಿನಿಮಾ ಕುರಿತಾಗಿ ನಾನು ಮಾತಾಡಿಲ್ಲ ಅಂತ ಸುದೀಪ್ ಸ್ಪಷ್ಟನೆ. ಒಂದು ವೇಳೆ ಆ ರೀತಿಯಾಗಿ ಬೇರೆಯವರು ಇದು ನನಗೇ ಹೇಳಿದ್ದು ಅಂತ ಹೆಗಲು ಮುಟ್ಟು ನೋಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ? ಅದನ್ನು ಕೂಡ ನಾನು ಪಾಸಿಟಿವ್ ಆಗಿ ತಗೋತೀನಿ ಅನ್ನೋ ರೀತಿ ಸುದೀಪ್ ಮಾತಾಡಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ಮಾತಾಡೋದಕ್ಕೆ ಎಲ್ಲಿದ್ದಾರೆ? ದರ್ಶನ್ ಇವಾಗ ಜೈಲಲ್ಲಿದ್ದಾರೆ. ದರ್ಶನ್ ಕೂಡ ಭಾಳ ಪ್ರತಿಭಾನ್ವಿತ ನಟ, ಕರ್ನಾಟಕದಲ್ಲಿ ಅತಿ ದೊಡ್ಡ ಫ್ಯಾನ್ ಫಾಲೋವರ್ ಹೊಂದಿರತಕ್ಕಂಥ ನಟ. ಅವ್ರದ್ದೊಂದು ಸಿನಿಮಾ ಬರುತ್ತೆ ಅಂತಂದರೆ ಇಡೀ ನಾಡು ಒಂದು ರೀತಿ ಅವರ ಅಭಿಮಾನಿಗಳಿಗೆ ಹಬ್ಬ, ಒಂದು ರೀತಿ ಹುಚ್ಚು ಹಬ್ಬ. ಅದು ಅವರ ಅಭಿಮಾನ, ಅವರ ಅಭಿಮಾನಿಗಳಿರ್ತಕ್ಕಂಥ ಹುಚ್ಚು ಟ್ರೆಂಡ್ ಇದೆಯಲ್ಲ, ಇಡೀ ಕರ್ನಾಟಕದಲ್ಲೇ ಒಂದು ರೀತಿ ಬೇರೆ ರೀತಿಯಾದ ಒಂದು ಅಭಿಮಾನಿಗಳ ಬಳಗ ದರ್ಶನ್ ಅವರದು. ಆದರೆ ದರ್ಶನ್ ಅವರ ಜೀವನದ ಏಳು ಬೀಳುಗಳಲ್ಲಿ ಅದೇನೋ ಒಂದು ರೀತಿ ಆಗೋಯ್ತು. ದರ್ಶನ್ ಮಾಡಿದ ತಪ್ಪ ಸರಿನಾ ಅದೇನೋ ಗೊತ್ತಿಲ್ಲ. ಆದರೆ ಚಿತ್ರನಟಿ ರಮ್ಯಾ ಅವರನ್ನು ಮಾತಾಡಿದ್ರು, ಈಗ ನೀವು ಯಾರೊಬ್ಬರನ್ನ ಬಡವ ಅಂತ ಹೇಳ್ತಾ ಇದ್ದೀರಲ್ಲ, ಕೆಟ್ಟದಾಗಿ ಕಾಮೆಂಟ್ ಮಾಡುವಾಗ ಒಂದು ಬಡವ ಅಂತ ಗೊತ್ತಿರಲಿಲ್ಲ ನಿಮಗೆ? ಈಗಿನ ಸೋಷಿಯಲ್ ಮೀಡಿಯಾ ಈಗಿನ ಇದೆಲ್ಲ ಬಂದ ಮೇಲೆ ಇನ್ನೂ ಕೆಟ್ಟ ಕೊಡೋ ಸಂಸ್ಕೃತಿಗೆ ಅಭಿಮಾನಿಗಳ ವಲಯ ಹೋಗ್ಬಿಟ್ಟಿದೆ. ಎಲ್ಲ ಅಭಿಮಾನಿಗಳು ಅಂತ ಹೇಳೋಕ್ಕಾಗಲ್ಲ, ಎಲ್ಲ ನಟರಿಗೂ ಕೂಡ, ಎಲ್ಲ ನಿರ್ದೇಶಕರಿಗೂ ಕೂಡ, ಎಲ್ಲ ಚಿತ್ರನಟಿಗೂ ಕೂಡ ಒಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಆದರೆ ನಟರ ಪಾಲಿಗೆ ಅದೇನೋ ಒಂದು ರೀತಿ ಶಾಪ. ಆ ಹೀರೋಯಿಸಮ್ನ ಆರಂಭರೇಟಮ್ ಇದೆಯಲ್ಲ, ಅದನ್ನು ತೋರಿಸೋದ್ರಲ್ಲೇ ಈ ನಟರನ್ನು ಅಭಿಮಾನಿಗಳು ಬೇರೆ ರೀತಿ ನೋಡ್ತಕ್ಕಂಥ ಸಾಧ್ಯತೆ ಇದೆ. ಆ ಸೂಕ್ಷ್ಮತೆ ನಾನು ನಡ್ಕೋಬೇಕು ಅಂತೇಳಿ ಯಾವ ಸ್ಟಾರ್ಗಳು ಕೂಡ ಯೋಚನೆ ಕೂಡ ಮಾಡೋದಿಲ್ಲ. ಕರ್ನಾಟಕದ ಪಾಲಿಗೆ ಈ ರೀತಿಯ ಫ್ಯಾನ್ಸ್ ವಾರ್ ಇದೆಯಲ್ಲ, ಇದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ, ಮತ್ತು ಇದರಿಂದ 3 ಕಾಸಿನ ಪ್ರಯೋಜನ ಕೂಡ ಇಲ್ಲ. ಸುದೀಪ್ ಒಬ್ಬ ಪ್ರತಿಭಾವಂತ, ಅವನಿಗೆ ಅವನ ನಟನೆಯಲ್ಲೇ ಗೆಲ್ಲುವ ಸಾಧ್ಯತೆ ಇದೆ. ದರ್ಶನ್ ಕೂಡ ಒಬ್ಬ ಪ್ರತಿಭಾವಂತ, ಆತನು ಕೂಡ ಈ ಚಿತ್ರರಂಗದಲ್ಲಿ ಈಗಾಗಲೇ ಸಾಕಷ್ಟು ಹಿಟ್ ಮೂವಿಗಳನ್ನು ಕೊಟ್ಟಿದ್ದಾರೆ. ಮುಂದೆ ಕೂಡ ಅದೇನಾಗುತ್ತೋ ಗೊತ್ತಿಲ್ಲ, ಮುಂದೆನೂ ಮಾಡ್ತಾರೆ. ಈಗ ಡೆವಿಲ್ ಸಿನಿಮಾ ಕೂಡ ಭಾಳ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಒಂದು ಕಾಲದಲ್ಲಿ ರಾಜ್ಕುಮಾರ್ ವರ್ಸಸ್ ವಿಷ್ಣುವರ್ಧನ್ ರೀತಿ ಇತ್ತು. ಅದಿಲ್ವಾ ಅಂತಂದರೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ಒಂದು ಸಣ್ಣ ಟೀಕೆಯನ್ನು ಕೂಡ ರಾಜ್ಕುಮಾರ್ ಬಗ್ಗೆ ಸಹಿಸ್ತಿಲ್ಲ.
ಇದಕ್ಕೆ ಉದಾಹರಣೆ ಲಂಕೇಶ್ ಪತ್ರಿಕೆ ಆಫೀಸ್ಗೆ ಹೋಗಿ ಖುದ್ದು ಲಂಕೇಶ್ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಈ ರಾಜ್ಕುಮಾರ್ ಅಭಿಮಾನಿಗಳು. ಹಾಗಂತ ಹೇಳಿದ ಕೆಲಸ ರಾಜ್ಕುಮಾರ್ ಅವ್ರದ ಖಂಡಿತವಾಗಿಯೂ ಅಲ್ಲ. ರಾಜ್ಕುಮಾರ್ ಈ ಕನ್ನಡ ನಾಡಿನ ಅಸ್ಮಿತೆ. ರಾಜ್ಕುಮಾರ್ ಆ ವಿಚಾರದಿಂದ ಭಾಳ ನೊಂದ್ಕೊಂಡಿದ್ರು. ಅಯ್ಯೋ ನನ್ನ ಅಭಿಮಾನಿ ದೇವರುಗಳು ಹಿಂಗೆ ಮಾಡೋದ್ರಲ್ಲ ಅಂತ. ದೇವರುಗಳು ಯಾವತ್ತೂ ಹಂಗೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಈಗಲೂ ಕೂಡ ದರ್ಶನ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅವರು ನಮ್ಮ ಅಭಿಮಾನಿಗಳಲ್ಲಿ ಶಾಂತಿಯನ್ನು ಮೂಡಿಸ್ತಕ್ಕಂಥ ಹೇಳಿಕೆಗಳನ್ನು ಕೊಡಬೇಕೇ ಹೊರತು ಅವರಲ್ಲಿ ಕಿಡಿಯನ್ನು ಹೊಸ್ತಕ್ಕಂಥ ಒಂದು ಸಣ್ಣ ಕೆಲಸ ಮಾಡೋದು ಕೂಡ ಆ ಹುಚ್ಚು ಅಭಿಮಾನ ಇದೆಯಲ್ಲ, ಹುಚ್ಚು ಅಭಿಮಾನಿಗಳಲ್ಲಿ ಕೆಲವೇ ಸಂಖ್ಯೆಗಳಿರ್ತಕ್ಕಂಥ ಹುಚ್ಚು ಅಭಿಮಾನಿಗಳಿದ್ದಾರೆ. ಅವರು ಇನ್ನೂ ಕೆಲವು ಸಾಧ್ಯತೆಗಳಿರುತ್ತೆ. ಆ ಸಾಧ್ಯತೆಗಳ ಬಗ್ಗೆ ತುಂಬ ಎಚ್ಚರಿಕೆ ಇಟ್ಕೊಂಡು ಮಾತಾಡಬೇಕಾಗತ್ತೆ ಸುದೀಪ್ ಅವರು, ಎಸ್ಪೆಷಲಿ ಸುದೀಪ್ ಅವರು. ದರ್ಶನ್ ಅವ್ರ ಬಗ್ಗೆ, ದರ್ಶನ್ ಅವ್ರದ್ದೊಂದು ರೀತಿ ನಡವಳಿಕೆ, ದರ್ಶನ್ ಅವ್ರ ನಡವಳಿಕೆ ಹೆಂಗೆ ಅಂತಂದರೆ ಸುದೀಪ್ನಷ್ಟು ಮೆಚ್ಚು ಯಾವುದು ನಟನೆಯಲ್ಲ. ನಟನೆಯಲ್ಲಿ ಇಬ್ಬರು ಸರಿದೂಗ್ತಾರೆ, ಆದರೆ ನಡವಳಿಕೆಯಲ್ಲಿ ಪ್ರೆಸ್ ಮುಂದೆ ಮಾತಾಡುವಾಗ, ವೇದಿಕೆ ಮೇಲೆ ಮಾತಾಡುವಾಗ ಸುದೀಪ್ ಭಾಳ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ. ಆದರೆ ದರ್ಶನ್ದು ಆ ರೀತಿ ಅಲ್ಲ. ದರ್ಶನ್ ಅವ್ರದ್ದು ಒಂದು ಅಂಬರೀಷ್ ಸ್ಟೈಲ್ ಇತ್ತಲ್ಲ, ಆ ರೀತಿ ಅಂಬರೀಷ್ ಸ್ಟೈಲು. ಆದರೆ ಸುದೀಪ್ ಅವ್ರದ್ದು ಅವರೇ ಹೇಳ್ಕೊಂಡಂಗೆ ವಿಷ್ಣುವರ್ಧನ್ ಅವರ ಸ್ಟೈಲು. ನೆನಪಿರಬೇಕು, ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಇದ್ದಾರಲ್ಲ, ಇಬ್ಬರು ಸಾಯುವ ತನಕ ಜೊತೆಗಿದ್ದಂಥವ್ರು. ಸುದೀಪ್ ಅವ್ರಲ್ಲಿ ನಾವು ವಿಷ್ಣುವರ್ಧನ್ ಕಾಣ್ತಾ ಇದ್ರೆ, ದರ್ಶನಲ್ಲಿ ನಾವು ಅಂಬರೀಷ್ ಕಾಣ್ತೀವಿ ಅನ್ನೋದೇ. ಆದರೆ ಈ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ನಿಜ ಜೀವನದಲ್ಲಿ ಹೆಂಗಿದ್ರು ಅನ್ನೋದನ್ನು ಈ ಅಭಿಮಾನಿಗಳು ಒಂದ್ಸರಿ ನೋಡಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗ್ಬೋದೇನೋ. ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗ, ಸೃಜನಶೀಲ ಚಿತ್ರರಂಗಕ್ಕೆ ಅಂತಂದರೆ ಒಂದು ಒಳ್ಳೆಯ ಸಿನಿಮಾಗಳನ್ನು ನೋಡ್ಕೊಡೋದ್ರಲ್ಲಿ ಪದೇ ಪದೇ ಸೋಲ್ತಾನೆ ಬಂದಿದೆ. ಎಲ್ಲೋ ಒಂದು ಕಾಂತಾರ ಚಾಪ್ಟರು, ಕ್ಲಾಸಿಕ್ ಮೂವಿಗಳಲ್ಲಿ ನೋಡೋದಾದರೆ ಶೆಟ್ರ್ ಬಳಗ ಒಂದಷ್ಟು ಸಿನಿಮಾಗಳನ್ನು ಕೊಡ್ತಾ ಇದೆ. ಅದರ ಆಚೆಗೆ ದುನಿಯಾ ವಿಜಿ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ, ಒಳ್ಳೆ ಪ್ರೊಡಕ್ಷನ್ಗಳು ಮಾಡ್ತಾ ಇದ್ದಾರೆ. ಈಗ 45 ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಬಂದಿದೆ. ಅದರಲ್ಲಿ ಉಪೇಂದ್ರ, ಶಿವರಾಜ್ ಕುಮಾರ್, ರಾಜ್ಬಿ ಶೆಟ್ಟಿ ಒಟ್ಟಿಗೆ ನಡೆಸ್ತಾ ಇದ್ದಾರೆ. ಆ ಸಿನಿಮಾ ಕೂಡ ಈ ಸುದೀಪ್ ಸಿನಿಮಾ ಜೊತೆಗೆ ರಿಲೀಸ್ ಆಗ್ತಾ ಇದೆ. ಈ ಸ್ಟಾರ್ ನಟರುಗಳು ದೊಡ್ಡ ಬ್ಯಾನರ್ನಲ್ಲಿ ಪ್ರಯೋಗಾತ್ಮಕ ಸಿನಿಮಾಗಳನ್ನು, ಸದಬೇರಿಚಿ ಸಿನಿಮಾಗಳನ್ನು ಕೊಡ್ತಾ ಇಲ್ಲ, ಆದರೆ ಅವರ ಬ್ಯಾನರಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ಪುನೀತ್ ರಾಜ್ಕುಮಾರ್ ಅವರದೇ ಆದ ಒಂದು ಸ್ವಂತ ಬ್ಯಾನರ್ ಮಾಡಿ ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾ ಇದ್ರು. ಆ ರೀತಿಯಾಗಿ ಬೇರೆ ನಟರುಗಳು ಕೂಡ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಆ ರೀತಿಯಾಗಿ ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು, ಹೊಸ ಪ್ರತಿಭೆಗಳನ್ನು ಚಾಲ್ತಿಗೆ ತರಬೇಕು. ಚಿತ್ರರಂಗ ಇದು ಕನ್ನಡ ಅಂತಂದು ಇದು ಕನ್ನಡ ಅಂತಂದರೆ ಏನೇನು ಬೇರೆ ಬೇರೆ ಈ ಕೆಟ್ಟ ಕಾಮೆಂಟ್ಗಳಲ್ಲ. ಕನ್ನಡ ಅಂದರೆ ಕಟ್ಟುವ ಕೆಲಸ ಅಂತೇಳಿ ಸುದೀಪು ಅರ್ಥ ಮಾಡ್ಕೊಬೇಕು, ದರ್ಶನ ಅರ್ಥ ಮಾಡ್ಕೊಬೇಕು. ಬೇಸಿಕಲಿ ಅವರ ಅಭಿಮಾನಿಗಳಿದಾರಲ್ಲ, ಅವ್ರಿಗೂ ಕೂಡ ಕುಟುಂಬ, ಅವ್ರದ್ದೇ ಆದ ಕೆಲಸ ಎಲ್ಲವೂ ಇದ್ದೂ ಕೂಡ ನಾವು ಎಷ್ಟು ಸೆನ್ಸಿಬಲ್ಲಾಗಿ ನಡ್ಕೊಂಡ್ರೆ ಈ ನಟರುಗಳು ಸರಿ ಹೋಗ್ತಾರೆ ಇವ್ರ ನಡವಳಿಕೆಯಲ್ಲಿ ಅನ್ನೋದನ್ನು ಅಭಿಮಾನಿಗಳು ಕೂಡ ಎಚ್ಚರದಿಂದ ನೋಡ್ತಾ ಅದನ್ನು ಸಮಸ್ಯೆಗಳನ್ನು ಬಗೆಹರಿಸ್ತಾ ಕನ್ನಡ ಕಟ್ಟುವ ಕೆಲಸದಲ್ಲಿ ಮುಂಚೂಣಿಲಿರಬೇಕು. ಇದು ಕನ್ನಡಿಗರದೇ ಕೆಲಸ, ಅಭಿಮಾನಿಗಳದ್ದೇ ಕೆಲಸ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.